ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ ಸ್ಪೆಷಲ್ ಅಂತ ತಮ್ಮನೇಲಿ ಹಾಕಿದ್ದೀನಿ. ಸಂಡೇ ಸ್ಪೆಷಲ್ ಅಂತ ಅಂದರೆ ಮಾಮೂಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಬೆಳಿಗ್ಗೆನೇ ಎದ್ದು ನಾವು ಕಾಲು ಸೂಪ್ ಕುಡಿಯೋಣ ಅಂತ ಸಿಟಿ ಕಡೆಗೆ ಹೊರಟಿದ್ವಿ. ಏನೋ ಒಂಥರ ಸಂಡೇ ನಾನ್ ವೆಜ್ ಇಲ್ಲ ಅಂದರೆ ಸಂಡೇ ಥರ ಅನಿಸೋದೇ ಇಲ್ಲ. ಸೊ ಕಾಲು ಸೂಪ್ ಕುಡ್ಕೊಂಬರೋಣ ಅಂತ ಹೋದ್ವಿ. ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ, ಸಂಡೇ ಒಂಥರ ಲೇಝಿ ಡೇ ಅಲ್ವಾ. ಸೊ ಅದಕ್ಕೆ ಏನು ಮಾಡೋಕ್ಕೆ ಮನಸ್ಸಾಗಲ್ಲ. ನಾನು ಲೈವಲ್ಲೇ ಮಾತಾಡ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಏನೋ ಒಂಥರ ಫ್ಲೋ ಬರಲ್ಲ. ಯಾಕಂದರೆ ಈಗೀಗ ಮಾಡ್ತಿರೋದ್ರಿಂದ ಅಷ್ಟೊಂದು ನೀಟಾಗಿ ಫ್ಲೋ ಬರಲ್ಲ ಅಂತ ಹೇಳಿ ಈ ಥರ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡೋಣ ಮುಂದೆ ಬರ್ತಾ ಬರ್ತಾ ಅದು ಕಲ್ತ ಮೇಲೆ ಹಂಗೆ ಡೈರೆಕ್ಟ್ ಲೈವಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಚಾಮುಂಡೇಶ್ವರಿ ಮೆಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ನಾನ್ ವೆಜ್ ಅಂದರೆ ಮಿಲ್ಟ್ರಿ ಹೋಟೆಲ್ ಫೇಮಸ್ ಅಲ್ವಾ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ನಾನು ಫುಡ್ ಆರ್ಡರ್ ಮಾಡೋದಾದರೂ ಅಷ್ಟೇ ಇಲ್ಲಿಂದನೇ ಮಾಡೋದು. ಕಾಲ್ ಸೂಪ್ ಆರ್ಡರ್ ಮಾಡ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಅಂತೂ ನಾನ್ ವೆಜ್ ಪ್ರಿಯ. ಅವ್ರಿಗೆ ನಾನ್ ವೆಜ್ ಇದ್ದರೆ ಬೇರೆ ಏನೂ ಬೇಡ, ಡೈಲಿ ಕೊಟ್ಟರು ಇಷ್ಟಪಟ್ಟು ತಿಂತಾರೆ ಅವರು. ಅಷ್ಟು ಇಷ್ಟ ಅವರಿಗೆ ನಾನ್ ವೆಜ್ ಅಂದರೆ. ಟೇಸ್ಟ್ ಅಂತೂ ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ನೋಡಿದವ್ರಿಗೆ ಬಾಯಿ ನೀರು ಬರ್ಬೋದು, ಮೇ ಬಿ, ಸಾರಿ. ಇವಳಂತೂ ಏನು ತಿನ್ನಲ್ಲ, ಒಂದು ಇಡ್ಲಿ ತೊಗೊಂಡಿದ್ದಾಳೆ ಅಷ್ಟೇ. ನಾನು ಕಾಲು ಸೂಪ್ ತೊಗೊಂಡಿದ್ದೆ ಮತ್ತು ಚಾಪ್ಸ್ ತೊಗೊಂಡೆ, ಚಿಕನ್ ಚಾಪ್ಸು. ನಮ್ಮ ಮನೆಯವರು ಬೋಟಿ ಗೊಜ್ಜು ತೊಗೊಂಡ್ರು. ನನಗೆ ಚಿಕನ್ ಬಿಟ್ಟು ಬೇರೆ ಏನೂ ಅಷ್ಟು ಇಷ್ಟ ಆಗೋಲ್ಲ. ಸೊ ನಾನು ಚಿಕನ್ ಅಷ್ಟೇ ತೊಗೊಂಡಿದ್ದು. ಇನ್ನು ಅದ್ರ ಜೊತೆ ಗೀ ರೈಸ್ ತೊಗೊಂಡೆ ನಾನು. ಗೀ ರೈಸ್ ಮತ್ತು ಚಾಪ್ಸ್ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ. ಮತ್ತು ಇಲ್ಲಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರು ಎಲ್ಲ ಮನೆಯವರೇ ಸೇರಿ ಅಡುಗೆ ಮಾಡೋದಿಲ್ಲಿ. ಅವರು ಅಷ್ಟೇ ಬೋಟಿ ಗೊಜ್ಜು ಜೊತೆನೇ ತಿಂತೀನಿ, ನನಗೇನು ಸೈಡ್ಸ್ ಬೇಡ ಅಂತ ಹೇಳಿ, ಅದೇ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ತಿಂತಾಯಿದ್ರು. ಸೊ ಬಿಲ್ ಕೊಟ್ಬಿಟ್ಟು ಬರ್ತೀನಿ ಅಂತ ಅವರು ಬಿಲ್ ಕೊಡೋಕೆ ಹೋದರು. ನಾನು ಐಸ್ ಕ್ರೀಮ್ ಬೇಕು ಅಂತ ಹೊರಗಡೆ ಬಂದೆ. ಅಂದರೆ ಕೂಲ್ ಡ್ರಿಂಕ್ಸ್ ಯಾವಾಗಲೂ ಜೊತೆಲಿ ಇರುತ್ತೆ, ಬಟ್ ಈ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಕುಡಿಬಾರ್ದು ಅಂತ ಹೇಳಿ ಐಸ್ ಕ್ರೀಮ್ ತೊಗೊಂಡೆ. ಇಲ್ಲಾಂದರೆ ಫುಲ್ ಬಾಯಾರಿಕೆ ಆಗುತ್ತೆ. ಎಷ್ಟು ನೀರು ಕುಡಿದ್ರೂ ಸಮಾಧಾನವೇ ಅನಿಸಲ್ಲ. ಅದಕ್ಕೆ ಒಂದು ಐಸ್ ಕ್ರೀಮ್ ತಿನ್ಬಿಡೋಣ ಅಂತ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದೆ. ಅಲ್ಲಿ ಎಷ್ಟೇ ಐಸ್ ಕ್ರೀಮ್ ಕಾಣಿಸಿದ್ರು ನನಗೆ ಯಾವಾಗಲೂ ಮ್ಯಾಂಗೋ ಐಸ್ ಕ್ರೀಮೇ ತುಂಬ ಇಷ್ಟ ಆಗುತ್ತೆ. ನನಗೆ ಮ್ಯಾಂಗೋ ಫ್ಲೇವರ್ ಇಷ್ಟ. ಸೊ ನಾನು ಮ್ಯಾಂಗೋ ತೊಗೊಂಡೆ. ಮತ್ತು ನಾನು ತೊಗೊಂಡಿದ್ದು ನೋಡಿ ಹಸ್ಬೆಂಡ್ ಇನ್ನೂ ಒಂದು ತೊಗೊ ಅಂತ ಹೇಳಿದ್ರು ಅವರಿಗೆ. ನಾನು ಏನು ತೊಗೋತೀನಿ ಅದೆಲ್ಲ ಅವ್ರಿಗೂ ಒಂದು ತೊಗೊಳ್ಳೋದು. ನನಗಿಂತ ಜಾಸ್ತಿ ಬೈಕೆ ಅವ್ರಿಗೆ ಇವಾಗ. ಸೊ ತಗೊಂಡು ಕಾರ್ ಕಡೆ ಹೊರಟ್ವಿ. ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ನನಗೆ ಬ್ರೊಕೋಲಿ ಬೇಕು. ಸೊ ಅದು ಇಲ್ಲಿ ಒಂದೇ ಕಡೆ ಸಿಗೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ತರಕಾರಿ, ಹಣ್ಣು ಎಲ್ಲ. ಸೊ ನೋಡೋಣ ಅಂತ ಬಂದ್ವಿ ಒಳಗಡೆ. ತುಂಬ ಜನ ಇದ್ದರು ಇವತ್ತು. ಬ್ರೊಕೋಲಿ ಇತ್ತು, ಬಟ್ ಮೂರಿತ್ತು. ಆಲ್ರೆಡಿ ಯಾರೋ ಒಬ್ಬರು ತಗೋತಾಯಿದ್ರು. ಸೊ ಫುಲ್ ತಗೋತಾರ ಏನೋ ಅಂತ ಅಂದ್ಕೊಬಿಟ್ಟೆ ನಾನು. ಯಾಕಂದರೆ 3 ಪೀಸ್ ಇರೋದ್ರಿಂದ ಅಲ್ಲಿ ಜಾಸ್ತಿ ಸಿಗೋದೇ ಇಲ್ಲ ಬ್ರೊಕೋಲಿ. ಎಲ್ಲ ಕಡೆಯೂ ಅಷ್ಟೇ, ಹುಡುಕಿದ್ರೂ ಸಿಗೋಲ್ಲ. ಸ್ವಲ್ಪ ರೇಟು ಜಾಸ್ತಿ ಅಲ್ವಾ ಅದು. ಸೊ ಅವ್ರು ಒಂದು ತಗೊಂಡ್ರು, ಇನ್ನೆರಡು ಮಿಕ್ಕಿತ್ತು. 3 ಇತ್ತು, ಇನ್ನೂ ಅದರಲ್ಲಿ ಒಂದು ಚೆನ್ನಾಗಿರಲಿಲ್ಲ. ಸೊ ಇನ್ನೆರಡು ಇತ್ತು. ನನಗಿಂತ ಹಸ್ಬೆಂಡ್ ತುಂಬ ಚೆನ್ನಾಗಿ ತರಕಾರಿ ಎಲ್ಲ ನೋಡಿ ತಗೋತಾರೆ. ಸೊ ಅವರಿಗೇನೆ ನೀವೇ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದೆ. ಅವರೇ ನೋಡಿ ತಗೋತಾಯಿದ್ರು. ಅವ್ರು ನೋಡಿ ಎರಡೂ ಚೆನ್ನಾಗಿದೆ ಅಂತ ಹೇಳಿ ಎರಡೂ ತೊಗೊಂಡ್ರು. ಮತ್ತು ನನಗೇನು ಸೊಪ್ಪೆಲ್ಲ ಬೇಕಿತ್ತು. ಸೊ ನಾನು ಸೊಪ್ಪೆಲ್ಲ ತೊಗೊಂಡೆ. ಇನ್ನು ಅವರು ಬೇರೆದೇನೇನು ಬೇಕು ನೋಡಿ ನಾನು ತೊಗೊಬರ್ತೀನಿ, ನೀ ಕಾರ್ಗೆ ಹೋಗು ಅಂತ ಹೇಳಿದ್ರು. ಸೊ ಸೌತೆಕಾಯಿ ಅದು ಇದೆಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಬರ್ತೀನಿ ಅಂತ ಹೇಳಿದ್ರು. ನಂಗೆ ಸುಸ್ತಾಗ್ತಿತ್ತು. ನಾನು ಕಾರಲ್ಲಿ ಹೋಗಿ ಕೂತಿರ್ತೀನಿ ಬನ್ನಿ ಅಂತೇಳಿ ನಾನು ಕಾರ್ ಹತ್ರ ಹೊರಟೆ. ಅವ್ರು ಬರೋ ಅಷ್ಟರಲ್ಲಿ ಐಸ್ ಕ್ರೀಮ್ ಮೆಲ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಐಸ್ ಕ್ರೀಮ್ ತಿಂತಾಯಿದ್ದೆ. ಇವಳು ಏನೋ ಕಿಂಡರ್ ಜಾಯ್ ಥರ ಇದೆ, ಅದನ್ನು ತೆಗೆಸ್ಕೊಂಡ್ಳು. ಅವರು ಬಂದರು. ಇನ್ನು ಮನೆ ಕಡೆಗೆ ಹೊರಟ್ವಿ. ಶಾಪಿಂಗ್ ಎಲ್ಲ ಮುಗಿದು ತಿಂಡಿ ಎಲ್ಲ ಆಯಿತು. ಸೊ ನೋಡಿದ್ರಲ್ಲ ಇವತ್ತಿಂದು ವ್ಲಾಗ್ ಏನಿತ್ತು ಅಂತ. ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.